ಅಂಬಾರಿ ಏನಾಯಿತು 1800ರಲ್ಲಿ ಮೈಸೂರಿಗೆ ವಾಪಸ್ ತಂದ್ರಲ್ಲ, ಆಗ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಮತ್ತು ದಿವಾನ್ ಪೂರ್ಣಯ್ಯನವರು ಮತ್ತು ಮೂರನೇ ಕೃಷ್ಣರಾಜ ಒಡೆಯರ್ ಇದನ್ನು ನೋಡಿ, ಮೂರನೇ ಕೃಷ್ಣರಾಜ ಒಡೆಯರು ನಾವು ಕಂಡಂಥ ಅತ್ಯಂತ ದೊಡ್ಡ ದೈವಭಕ್ತ ಮಹಾರಾಜರು. ಇವತ್ತು ನಾವೇನು ನಂಜನಗೂಡು ಗೋಪುರ ನೋಡ್ತಾ ಇದ್ದೀವಿ, ನಾವೇನು ಮೇಲ್ಕೋಟೆಗಳಲ್ಲಿ ದೇವಸ್ಥಾನಗಳನ್ನು ನೋಡ್ತಾ ಇದ್ದೀವಿ, ನಾವೇನು ಚಾಮುಂಡಿ ಬೆಟ್ಟದ ಗೋಪುರಗಳನ್ನು ನೋಡ್ತಾ ಇದ್ದೀವಿ, ಇವೆಲ್ಲ ಕಟ್ಟಿಸಿ ಲೋಕಾರ್ಪಣೆ ಮಾಡಿದವರು ಇದೇ ಮೂರನೇ ಕೃಷ್ಣರಾಜ ಒಡೆಯರು. ದಾನ ಧರ್ಮಗಳು ದೇವಸ್ಥಾನಗಳಿಗೆ ಕೈ ಎತ್ತಿ ದಾನ ಮಾಡಿದ ಪುಣ್ಯಾತ್ಮ ಮೂರನೇ ಕೃಷ್ಣರಾಜ ಒಡೆಯರು. ಅವರು ಈ ಅಂಬಾರಿ ಮತ್ತು ಸಿಂಹಾಸನವನ್ನು ಸ್ವಲ್ಪ ನವೀಕರಣ, ಸ್ವಲ್ಪ ರಿನ್ಯೂ ಮಾಡೋಣ, ಇದನ್ನ ಮಾಡೋಣ ಅಂಥೇಳಿ ಅದಕ್ಕೆ ಇನ್ನಷ್ಟು ಚಿನ್ನ ಹಾಕಿ, ಇನ್ನಷ್ಟು ಚಿನ್ನವನ್ನು ಸೇರಿಸಿ ಆ ಹೊದಿಕೆಯನ್ನು ಸಂಪೂರ್ಣ ಬಿಚ್ಚಿಸಿ ಅದಕ್ಕೆ ವಜ್ರ, ಮುತ್ತು, ಕೆಂಪು, ವೈಢೂರ್ಯ ಇದನ್ನೆಲ್ಲ ಹುದುಗಿಸಿ, ಕಲ್ಲುಗಳನ್ನು ಅದನ್ನು ಆರ್ನಮೆಂಟ್ ಥರ ಮಾಡಿ ಎಲ್ಲ ಹುದುಗಿಸಿ, ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ ಅದು 225 year old. ಸೊ ಹಾಗಾಗಿ ಬಹುಶಃ ಈಗ ಇನ್ನೂ ರಾಜತ್ವ ಇದ್ದಿದ್ರೆ ಈಗ ಚೇಂಜ್ ಆಗ್ತಿತ್ತೇನೋ, ಈಗ ಅದು ಸರ್ಕಾರಿ ಖಜಾನೆಗೆ ಸೇರೋದ್ರಿಂದ ಅದನ್ನು ಮಾಡಿಫಿಕೇಶನ್ ಆಗ್ತಿತ್ತು. ಸೊ ಇದರ ಮೊದಲು ಅಂದರೆ ಅದಕ್ಕೆ ಮುತ್ತುರತ್ನಗಳು ಇರಲಿಲ್ವಾ? ಇತ್ತು. ಇನ್ನು ಹೆಚ್ಚಿನ ಈಗ ಇನ್ನು ಅಂದರೆ ಈಗ 1200 ಡಿಸೈನ್ಗೂ 1800 ಡಿಸೈನ್ಗೂ ಇವರು ಯಾರು ನಮ್ಮ ವಿಶ್ವಕರ್ಮ ಜನಾಂಗದವರು ಅಕ್ರಸಾಲಿಗಳು ಅದನ್ನು ಚೇಂಜ್ ಮಾಡ್ತಾ ಹೊಸ ಡಿಸೈನ್ಗಳು ಬಂದಿರ್ತಾ ಇತ್ತು. ಸೊ ಹೊಸ ಡಿಸೈನನ್ನು ಹಾಕೋಣ ಅನ್ನೋ ಅಂಥದ್ದು ಇವ್ರ ಮನ್ಸಿಗೆ ಬಂತು. ಆಮೇಲೆ ಇನ್ನೊಂದಿಷ್ಟು ಚಿನ್ನ ಸೇರಿಸೋಣ, ಇನ್ನೊಂದಿಷ್ಟು ಗಟ್ಟಿಮುಟ್ಟಾಗಿ ಮಾಡೋಣ ಅಂಥೇಳಿ ಎಲ್ಲವನ್ನು ಬಿಚ್ಚಿ ಹೊಸದಾಗಿ ರೀಸೆಟ್ ಮಾಡಿದವರು ಮೂರನೇ ಕೃಷ್ಣರಾಜ ಒಡೆಯರ್. ಸೊ ಇವಾಗ ಸಾಮಾನ್ಯ ಜನರ ಅಂದರೆ ಮೈಸೂರು ಭಾಗದ ಜನರಿಗಾದರೆ ಅದು ಖಂಡಿತ ಗೊತ್ತಿರುತ್ತೆ ಅಂಬಾರಿ ಹೇಗೆ ಮಾಡಿದ್ದಾರೆ ಅಂತ. ಸಾಮಾನ್ಯ ಜನರ ಗಮನಕ್ಕೆ ನೀವು ತರೋದಾದರೆ ಒಳಗಡೆ ಬಳಸಿರೋ ಮರ ಯಾವುದು? ಅಂದರೆ ಮರದ ಅಂಬಾರಿ, ಅದರ ಮೇಲೆ ಚಿನ್ನದ ತಗಡಿನ ಫಿನಿಶಿಂಗ್ ಇದೆ ಅಂತ.